ಎಲ್ಲರಿಗೂ ನಮಸ್ಕಾರ. ಶಿಲ್ವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗಾಯ್ಸ್, ತುಂಬ ದಿನ ಆಗಿದೆ ಅಲ್ವಾ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ. ಸೊ ಕಾಲೇಜಿಲ್ಲ, ಏನಿಲ್ಲ, ಏನು ಕಾಂಟೆಂಟ್ ಮಾಡೋದು ಗೊತ್ತಿಲ್ಲ. ಆ್ಯಂಡ್ ಎಕ್ಸಾಮ್ ಬೇರೆ ಹತ್ರ ಬರ್ತಿದೆ. ಎಡಿಟ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಸೊ ರಿಸ್ಕೇ ಬೇಡ ಅಂದ್ಬಿಟ್ಟು ಸ್ವಲ್ಪ ದಿನ ಯೂಟ್ಯೂಬ್ನ ಪಾಸ್ ಮಾಡಿದೆ. ಸೊ ಇವತ್ತು ಆಲ್ರೆಡಿ 1 ವೀಕಿಂದ ಮನೇಲಿದ್ದೀವಿ. ಮನೇಲೇ ಹೇಗಿರ್ತೀವಿ ಅನ್ನೋದನ್ನು ತೋರಿಸೋಣ ಅಂತ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮಗೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ, ನೀವೆಲ್ಲ ನೋಡಿ ವೆಲ್ಕಮ್. ನಾನಿವಾಗ ಎದ್ದಿದ್ದೀನಿ, ಚೆರಿನ ಎದ್ದಿಲ್ಲ. ಸೊ ಅವಳನ್ನ ಏಳಿಸ್ಬೇಕು, ಒಂದು ಸ್ವಲ್ಪ ವೆಜಿಟೇಬಲ್ಸ್ ತರಬೇಕು ಮನೆಗೆ. ಹೋಗ್ತರ್ತೀನಿ ಅವಳು ಎದ್ದೇಳಷ್ಟರಲ್ಲಿ. ಬನ್ನಿ ಹೋಗೋಣ, ತರೋಣ. ರೈಸ್ ಹೋಗ್ತಾಯಿದ್ದೀನಿ ತರಕಾರಿ ತರೋದಕ್ಕೆ. ಬನ್ನಿ ಹೋಗೋಣ. ರೈಸ್ ಹೋಗ್ತಾ ಇದ್ದೀನಿ ತರೋಕ್ಕೆ. ನಮಗೆ ಡೈಲಿ ಬರೋ ಒಂದು ಪ್ರಾಬ್ಲಮ್ ಏನಂದರೆ, ಡೈಲಿ ಏನು ತಿಂಡಿ ಮಾಡೋದು ಅಂತ. ನಾವು ಮನೇಲಿದ್ದಾಗ ಅನ್ಕೋತಿದ್ವಿ, ನಮ್ಮ ಮಮ್ಮಿಗೆ ಹೇಳ್ತಾಯಿದ್ವಿ, ಏನು ಮಮ್ಮಿ ಡೈಲಿ ಮಾಡಿದ್ನೇ ಮಾಡ್ತೀಯಲ್ಲ ಅಂತ. ಬಟ್ ನಾವು ಹೊರಗಡೆ ಬಂದಮೇಲೆ ಗೊತ್ತಾಗ್ತಾಯಿದೆ, ಡೈಲಿ ವೆರೈಟಿ ಮಾಡೋದು ಕಷ್ಟ. ಆ್ಯಂಡ್ ತಿನ್ನೋರಿಗೆ ಬೇಜಾರಾಗ್ದಂಗೆ ಮಾಡಬೇಕು, ಅದಿನ್ನೂ ಕಷ್ಟ. ರೈಸ್ ತಗೊಂಡು ಬಂದೆ ತರಕಾರಿನ. ಚೆರಿನ ಎದ್ದಿರಲಿಲ್ಲ, ಹಂಗೆ ಡೋರ್ ಲಾಕ್ ಮಾಡ್ಕೊಂಡು ಹೋಗಿದೆ. ಈಗಲೂ ಎದ್ದವಳು ಎಲ್ಲೂ ಗೊತ್ತಿಲ್ಲ, ನೋಡೋಣ. ಚೆರಿ ಎದ್ದಿದ್ದಾಳೆ ಗೈಸ್, ಬಟ್ ಅವಳು ಕೂತಿರೋದನ್ನ ತೋರ್ಸೋಕ್ಕಾಗಲ್ಲ. ಇವಾಗ ಎದ್ಬಿಟ್ಟು ಕೂತವಳೆ. ಗೈಸ್, ನಾನು ಇವಾಗ ಚೆರಿಗೆ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಬಟ್ ಅವಳಿನ್ನೂ ಎದ್ದೇಳ್ತಾ ಇಲ್ಲ ಗೈಸ್. ಹೇಳಿಸ್ಲಾ ನೋಡಿ ಗೈಸ್. ನನ್ನ ಫ್ರೆಂಡ್ ಈಗ ನನಗೆ ಎಂಥ ಒಂದು ಅವಮಾನ ಮಾಡಿದ್ಲು ಅಂದರೆ, ರೇಸಿಸಮ್ ಮಾಡಿಬಿಟ್ಲು ಗೈಸ್. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಹರ್. ಬೇಜಾರಾಗ್ತಾ ಇದೆ ನನಗೆ. ನಗ್ತಾವಳೆ ಗೈಸ್, ತೋರಿಸ್ತೀನಿ ರೀ ಅವಳನ್ನ. ಗೈಸ್ ನೋಡಿ, ನನ್ನ ರೇಸಿಸಮ್ ಮಾಡಿದಂಥ ವ್ಯಕ್ತಿ. ಇಲ್ಲ ಗೈಸ್, ನಾನು ನೋಡಿದ್ರೆ ನೆನೆಸ್ತೀನ ಗೈಸ್. ನಾನು ಯಾವತ್ತೂ ಮಾಡಲ್ಲ ಗೈಸ್ ಆ ಥರ. ಮಾಡಿದವ್ರಿಗೆ, ನನ್ನಂಥ ಒಳ್ಳೆ ಹುಡುಗಿ ಸಿಗೋಕ್ಕೆ ಪುಣ್ಯ ಮಾಡಿದ್ದಾಳೆ ಗೈಸ್. ಮಾಡಿದವ್ರಿಗೆ ಆಯ್ತು ಗೈಸ್, ಆಗಲಿ, ಒಳ್ಳೇದಾಗಲಿ ಗೈಸ್ ಮಾಡೋರಿಗೆ. ಗೈಸ್, ನಾವು ಬ್ರೇಕ್ಫಾಸ್ಟ್ಗೆ ಪಾಲಕ್ ಚಪಾತಿ ಆ್ಯಂಡ್ ಕಡಲೆಕಾಳು ಸಾಂಬಾರು ತಿಂತಾಯಿದ್ದೀವಿ. ಪಾಲಕ್ ಚಪಾತಿ ಮಾಡೋದು ನಿಮಗೆ ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಕಾಮೆಂಟ್ ಹಾಕಿ, ನಾನು ಹೇಳ್ಕೊಡ್ತೀನಿ. ಗೈಸ್, ಈಗ ನಾನು ಕೆಳಗಡೆ ಹೋಗಿ ಒಂದಷ್ಟು ಥಿಂಗ್ಸ್ನ ಆರ್ಡ್ರ್ ಮಾಡಿದ್ವಿ. ಬೈಟ್ ಚಾಲೆಂಜ್ ಮಾಡೋದಕ್ಕೆ ಹೋಗಿ ಈಸ್ಕೊಬಂದೆ. ನಾನು ಆರ್ಡ್ರ್ ಮಾಡೋಕ್ಕೆ ಹೇಳಿದ್ದು ಬರೀ ಐಸ್ ಕ್ರೀಮ್ ಮಾತ್ರ. ಇವಳು ಏನೇನು ಆರ್ಡ್ರ್ ಮಾಡಿದ್ದಾಳೆ ಅಂತ. ನಾನು ಹೇಳಿದ್ದು ಬರೀ ಇದೆರಡು ಆರ್ಡ್ರ್ ಮಾಡೋಕ್ಕೆ, ಇವಳು ಇದೆರಡನ್ನು ಸೇರಿ ಆರ್ಡ್ರ್ ಮಾಡ್ಕೊಂಡಿದ್ದಾಳೆ. ಸ್ವೀಟ್ ತಿಂತೀನಿ, ಅವಾಯ್ಡ್ ಮಾಡ್ತೀನಿ ಅನ್ನೋದೇ ಆಯಿತು. ಅದೊಂದು ಸಲನೂ ಎಕ್ಸಿಕ್ಯೂಟ್ ಮಾಡಲೇ ಇಲ್ಲ. ನಿನ್ನೆ ಬಟ್ಟೆ ಒಗೆದಿದ್ದು, ಆ ಬಟ್ಟೆನ ಎತ್ಕೋತಾ ಇದ್ದಾಳೆ. ಗೈಸ್ ಮಧ್ಯಾಹ್ನದ ಅಡುಗೆ ಮಾಡ್ತಾಯಿದ್ದೆ. ಅವಾಗ ನನಗೊಂದು ತಲೆಯಲ್ಲಿ ಬಂತು, ಚೆರಿಗೇನೋ ಕೇಳಬೇಕು ಅಂತ. ಅವಳು ಕೇಳ್ತೀನಿ, ಹೆಂಗೆ ಆನ್ಸರ್ ಮಾಡ್ತಾಳೆ ನೋಡೋಣ ರೀ. ಚೆರಿ, ಈಗ ನಾವು ಮನೇಲಿದ್ದಾಗ ಅಮ್ಮಂಗೆ ಬ್ಲೇಮ್ ಮಾಡ್ತಾಯಿರ್ತೀವಿ, ಏನಮ್ಮ ವಾರಕ್ಕೆ 3 ಸಲ ಇದನ್ನೇ ಮಾಡ್ತಾಯಿರ್ತೀಯ, ಡೈಲಿ ಮಾಡಿದ್ನೇ ಮಾಡ್ತಾ ಇರ್ತೀಯಲ್ಲಮ್ಮ ಅಂತ ಬ್ಲೇಮ್ ಮಾಡ್ತೀವಿ. ಇವಾಗ ನೀನು ಅದನ್ನು ಫೇಸ್ ಮಾಡ್ತಾ ಇದೆಯಾ ಡೈಲಿ. ಅಂದರೆ ಈಗ ಬೆಳಗ್ಗೆ ಆದ ತಕ್ಷಣ ಏನು ಅಡುಗೆ ಮಾಡೋದು, ಮತ್ತೆ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು, ಮಧ್ಯಾಹ್ನದ ಊಟ ಅಂದರೆ ಮತ್ತೆ ನಾಳೆ ಬೆಳಗ್ಗೆ ಏನು ಅಡುಗೆ ಮಾಡೋದು ಅನ್ನೋದನ್ನು ಫೇಸ್ ಮಾಡ್ತಾ ಇದೆಯಾ. ಈಗ ಹೆಂಗೆ ಅನ್ನಿಸ್ತಾ ಇದೆ ನಿನಗೆ? ಹೌದು, ಅದು ನನಗೂ ಬಂದಿದೆ ಥಾಟ್. ಇದು ನಾವು ಆ್ಯಕ್ಚುಲಿ ಅನಿಸುತ್ತೆ ನಮಗೆ, ಮನೆಗೆ ಹೋದರೆ ಅಪರೂಪಕ್ಕೆ ಹೋಗ್ತೀವಿ, ಆದರೂ ನಮ್ಮಮ್ಮ ಯಾಕೆ ನಮಗೆ ಡಿಫ್ರೆಂಟ್ ಆಗಿರೋ ಥಿಂಗ್ಸ್ ಮಾಡ್ಕೊಡೋದಿಲ್ಲ, ದೋಸೆನೇ ಮಾಡ್ಕೊಡ್ತಾರೆ. ಈ ವೀಕ್ ಹೋದಾಗ್ಲೂ, ಲಾಸ್ಟ್ ಟೈಮ್ ಹೋದಾಗ್ಲೂ ನಮ್ಮ ಜೊತೆ ಜಗಳ ಆಡಿದೆ ಈ ವಿಷಯಕ್ಕೆ. ಬಟ್ ಅದು ಏನಂತಂದರೆ, ಏನು ಮಾಡಬೇಕು ಅನ್ನೋ ಐಡಿಯಾನೇ ಬರೋದಿಲ್ಲ. ಈಗ ಏನಾರ ಮಾಡಬೇಕು ಅನ್ನೋ ಫಿಕ್ಸ್ ಆದರೆ ಅಟ್ಲೀಸ್ಟ್ ಮಾಡ್ಕೋಬೋದು. ನಾವು ಏನು ಮಾಡಬೇಕು ಅನ್ನೋ ಐಡಿಯಾನೇ ಬರೋದಿಲ್ಲ ಡೈಲಿ. ಆದ್ದರಿಂದ ಅದು ಏನು ಮಾಡೋಕ್ಕಾಗಲ್ಲ. ನಾನು ಹೇಳಿದ್ದು ಹಂಗಲ್ಲ ಕಣ್ಣೆ. ಈಗ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ನೀನು ಈಗ ಅಮ್ಮನ್ನ ಬ್ಲೇಮ್ ಮಾಡೋದು ಈಸಿ. ಹೌದು, ನಾವು ಅದನ್ನ ಈಗ ಫೇಸ್ ಮಾಡ್ತಾ ಇರ್ತೀವಿ. ಈಗ ಅಮ್ಮನ ಬೆಲೆ ಗೊತ್ತಾಗ್ತೈತಾ? ನಿಜ. ಹಿಂಗೆ ಇರ್ಬೇಕಂದ್ರೆ ನೀವು ಒಂದು ಸ್ವಲ್ಪ ವರ್ಷ ದೂರ ಇರಿ, ಮನೆಯಿಂದ ಗೊತ್ತಾಗುತ್ತೆ. ಆಗ ಸುಮ್ಮನೆ ಎಲ್ಲದಕ್ಕೂ ಅಮ್ಮನ ಮೇಲೆ ಎಗರಾಡಬೇಡಿ ಇವಳ ಥರ. ನಮ್ಮ ಅಮ್ಮನ ಕೈಲಿ ವಿಡಿಯೋ ಮಾಡ್ಬಿಟ್ಟು ಹಾಕ್ಸ್ತೀನಿ ಬಿಡಿ ಗೈಸ್, ನಾನು ಎಗ್ರಾಡ್ತೀನಿ ಎಲ್ಲದಕ್ಕೂ ಇಲ್ವ ಅಂತ. ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ.
ಯಾವಾಗಲೂ ಬ್ಲೇಮ್ ಮಾಡಬೇಡಿ, ಮಾಡಿದ್ನೇ ಮಾಡ್ತೀಯಲ್ಲಮ್ಮ ಅಂತ. ಯಾಕಂದರೆ ಡೈಲಿ ವೆರೈಟಿ ಮಾಡೋದು ತುಂಬ ಕಷ್ಟ. ಅದಲ್ಲದೆ ಅದು ತಿನ್ನೋರಿಗೆ ಬೇಜಾರಾಗ್ದಂಗೆ ಮಾಡದಿರೋದು ಇನ್ನೂ ಕಷ್ಟ. ಸೊ ಬ್ಲೇಮ್ ಮಾಡಬೇಡಿ, ಸುಮ್ಮನೆ ಊಟ ಮಾಡಿ. ಇಲ್ಲಾಂದರೆ ಹೊರ್ಗಡೆ ಬಂದಾಗ ಡೈಲಿ ಮಾಡಿದ್ನೇ ತಿನ್ನಬೇಕಾಗುತ್ತೆ, ಸಿಕ್ಕಿದ್ನೇ ತಿನ್ನಬೇಕಾಗುತ್ತೆ. ಗಾಯ್ಸ್, ನಾವೀಗ ಮಧ್ಯಾಹ್ನಕ್ಕೆ ಹೀರೆಕಾಯಿ ಸಾಂಬಾರು, ಹಪ್ಳ ತಿಂತಾಯಿದ್ದೀವಿ. ಚಿಕ್ಕ ಹಪ್ಳ ಎಲ್ಲ ನನಗೆ ಹಾಕ್ಬಿಟ್ಟು ಚೆನ್ನಾಗಿರೋದು ಅವಳು ಹಾಕೊಂಡವಳೆ ನೋಡಿ. ಅವಳೇ ಹಾಕಿರೋದು ಗೈಸ್, ನಾನಲ್ಲ. ಅವಳೇ ಹಾಕೊಂಡಿರೋದು. ಸುಳ್ಳು ಮಾಡೋಕ್ಕಾಗಲ್ಲ. ಸುಳ್ಳು ಹೇಳಿದವ್ರು ಜಾಸ್ತಿ ಹೀರೆಕಾಯಿ ಬೀಳಿ ಸಾಂಬಾರಿಗೆ. ಅವಳು ಮಿಕ್ಸ್ ಮಾಡ್ಕೊಬಿಟ್ಟವಳೆ. ನಾನಿನ್ನೂ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಅದರಿಂದ ನಂಗೆ ಜಾಸ್ತಿ ಕಾಣಿಸ್ತೈತೆ ಅಷ್ಟೇ. ಇವತ್ತು ನಾನೇ ಕುಕ್ ಮಾಡಿರೋದು. ಸರಿ, ಫಸ್ಟ್ ತಿಂದ್ಬಿಟ್ಟು ಏನಾಗಿದೆ ಅಂತ ಹೇಳ್ತಾಳೆ ನೋಡಿ. ಡೋಂಟ್ ಟ್ರೈ ಸೆಟ್ ಹೋಮ್. ಸುಳ್ಳು ಹೇಳ್ತಾವಳೆ, ನಂಗೆ ಗೊತ್ತು ಚೆನ್ನಾಗಿರುತ್ತೆ. ಯಾಕಂದರೆ ಮಾಡಿರೋದು ನಾನು, ಚೆನ್ನಾಗಿರಲೇಬೇಕು. ಗೈಸ್, ನೆನ್ನೆ ತೊಳೆದಿರೋ ಬಟ್ಟೆಗಳನ್ನ ಮಡಿಸಿಡ್ತಾಯಿದ್ವಿ. ಆವಾಗ ಚೆರಿಗೆ ಒಂದು ಐಡಿಯಾ ಬಂದೈತೆ. ನಂದೇನಂದರೆ ಅವಳದೊಂದು ಏನಂತಾರೆ ಚೆರಿಗೆ ಅವಳದೊಂದು ಗೊತ್ತಿಲ್ಲ ಅನ್ನೋದಿತ್ತು. ಅದನ್ನು ನಾನು ತುಂಡಕ್ಕೆ ಕಟ್ ಮಾಡ್ತೀನಿ ಅಂದ್ಬಿಟ್ಟು ಅವಳು ಹೆಂಗೆ ಕಟ್ ಮಾಡಿದ್ದಾಳೆ ಅಂದರೆ ತೋರಿಸ್ತೀನಿ. ಇಲ್ಲಿ ನೋಡಿ. ಮತ್ತೆ ಇಲ್ಲಿ ವೇರಿಯೇಷನ್ ಆಯಿತು ಅಂದ್ಬಿಟ್ಟು ಮತ್ತೆ ಅಲ್ಲಿಂದ ಕಟ್ ಮಾಡ್ಕೊಬತ್ತವಳೆ. ಮತ್ತೆ ತುಂಡಾದರೆ ಮತ್ತೆ ಕಟ್ ಮಾಡ್ತಾಳೆ. ಒಟ್ಟಿನಲ್ಲಿ ಕೊನೆಗೆ ಇಷ್ಟು ಉದ್ದ ಬಟ್ಟೆ ಉಳಿಸ್ತಾಳೇನು. ಆಲ್ರೆಡಿ ಇದೊಂದು ಕಟ್ ಮಾಡಿ ಹಾಕವಳೆ, ಅದನ್ನು ಉದ್ದ ತುಂಡ ಮಾಡಿದ್ದು ನಾನು ಹೇಳ್ಕೊಟ್ಟು ಕರೆಕ್ಟಾಗಿ ಮಾಡಿಸಿದ್ದೀನಿ. ಇವಾಗ ಇದನ್ನು ಮಾಡ್ತಾವಳೆ. ಇದು ಹೆಂಗೆ ಮಾಡ್ತಾಳೋ ಗೊತ್ತಿಲ್ಲ. ಕಾಫಿ ಕುಡಿತಾ ಇದ್ದೀವಿ. ಈಗ ಬ್ರೇಕ್ ತಗೊಂಡಿದ್ದೀವಿ, ಕಾಫಿ ಬ್ರೇಕ್. ಗಾಯ್ಸ್, ಇವಾಗ ನಾವು ಶಟಲ್ ಕಾಕ್ ಆಡ್ತಾ ಇದ್ದೀವಿ. ಅದು ಕೂಡ ನಮ್ಮ ಟೆರೆಸ್ ಮೇಲೆ. ತುಂಬ ಗಾಳಿ ಇದೆ, ಆ ಕಡೆ ಈ ಕಡೆ ಹೋಗ್ಬೋದು. ಯಾರು ಕಳಿಸ್ತಾರೆ ಅವರೇ ಎತ್ಕೊಬರ್ಬೇಕು. ಇದು ರೂಲ್ಸ್. ಓಕೆನಾ ಗೈಸ್? ಅವಳೇ ಹೋಗ್ಸೋದು, ಆದರೂ ಅವಳೇ ಹೋಗ್ತಾರದು ಅಷ್ಟೇ, ನಾನಂತೂ ಹೋಗ್ಸಲ್ಲ. ಇಲ್ಲ, ಅವಳೇ ಹೋಗ್ಸೋದು. ನೋಡಿ ಬೇಕಿದ್ರೆ ನೋಡೋಣ ಗೈಸ್, ನೋಡೋಣ. ಬಾರೇ ತೊಲೆ ಗೈಸ್, ಆಡಕ್ಕೆ ಹೋಗ್ತಾ ಇದೀವಿ. ಈಗ ಯಾರು ಗೆಲ್ತಾರೆ ನೋಡೋಣ. ಕರೆಕ್ಟಾಗಿ ಆಡ್ತೀಯ ಅಲ್ವಾ? ಆಡ್ತೀನಿ, ನೀನೇ ಸರಿಯಾಗಿ ಆಡ್ತಾ ಇಲ್ಲ. ವಿನ್ನರ್ ಚಿಕನ್ ಡಿನ್ನರ್ ಗೈಸ್, ಇವಳು ಆಡಿರೋದೆಲ್ಲ ಬರೀ ಮೋಸ. ನೀವೇ ನೋಡಿದ್ದೀರಾ ಗೈಸ್, ನಾನೇನು ಹೇಳಷ್ಟಿಲ್ಲ. ಅವಳು ವಾಯ್ಸ್ ಕೇಳಿಸಲ್ಲ ಗೈಸ್ ನಿಮ್ಗೆ. ನನ್ನ ವಾಯ್ಸ್ ಮಾತ್ರ ಕೇಳಿಸಲ್ಲ ನಿಮ್ಗೆ. ಬೇಡ, ನೀನು ಅಂಡ ಬಂಡ ಗೈಸ್, ಅಲ್ಲೇ ತಿಳ್ಕೊಳ್ಳಿ. ನೀನೇ ಬಂದೋಡಿ. ಆಯ್ತು ಬಿಡ. ಗಾಯ್ಸ್, ಎರಡನೇ ಗೇಮಲ್ಲಿ ನಾನು ಗೆದ್ದಿದ್ದೀನಿ, ಇವಳು ಸೋತಿದ್ದಾರೆ. ರಾಂಗ್ ಆಕ್ಷನ್ ಅದು. ಇಲ್ಲ, ನಾನೇ ಗೆದ್ದಿರೋದು ಗೈಸ್. ನಾನು ಗೆದ್ದಿದ್ದೀನಿ, ಇವಳು ಸೋತಿದ್ದಾಳೆ. ಸ್ಟಾಪ್. ಸ್ಟಾಪ್ ಮಾಡ್ತಾ ಇದ್ದೀವಿ. ಕೊನೆಗೂ ನಾನೇ ಗೆದ್ದಿರೋದು ಗೈಸ್. ಇವಳಲ್ಲ, ನಾನೇ ಗೆದ್ದಿರೋದು ಗೈಸ್. ನಾನೇ ಅಲ್ಲ, ಅವಳೇ ಗೆದ್ದಿದ್ದು ಗೈಸ್. ನಾವು ಈಗ ಸುಮಾರು 1 ಅವರ್ ಆಟ ಆಡಿ ಇವಾಗ ನೀರು ತರಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಎತ್ಕೊಂಡು ನಡ್ಕೊಂಡು ಎತ್ಕೊಂಡು ಅಲ್ಲ, ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹತ್ಕೊಂಡು ಬರಬೇಕು ಗೈಸ್, ಅಷ್ಟೇ. ಇಲ್ಲಿ ಚೆರಿ ಹೋಗ್ತಿದ್ದಾಳೆ, ಇಲ್ಲಿ ನಾನು ಹೋಗ್ತಾ ಇದ್ದೀನಿ. ಬನ್ನಿ ಹೋಗಿ ನೀರು ತುಂಬಿಸ್ಕೊತಾ ಇದ್ದೀನಿ. ಈಗ ನೋಡಿ, ಹಿಂಗೆ ನಾವು ನೀರು ತುಂಬಿಸೋದು ಯಾವಾಗಲೂ. ಗೈಸ್, ಎತ್ಕೊಂಡು ಮನೆಗೆ ಬಂದಿದ್ದೀವಿ. ನೆಕ್ಸ್ಟು ಊಟ ಮಾಡಿ ಮಲ್ಕೋಬೇಕು ಅಷ್ಟೇ ಗೈಸ್. ಗಾಯ್ಸ್, ಸ್ಪೂನ್ ನೋಡಿ ಗಾಯ್ಸ್ ಹೆಂಗಿದೆ ಚೆರಿಯವ್ರದ್ದು.
ನೈಟ್ ಊಟ ಮಾಡ್ತಾಯಿದ್ದೀವಿ. ನೈಟ್ ಊಟಕ್ಕೆ ಮಧ್ಯಾಹ್ನ ಉಳಿದಿರೋ ಸಾಂಬಾರು, ಇವಾಗ ಮಾಡಿರೋ ಅನ್ನ, ಒಂದು ಮೊಟ್ಟೆ ಅಷ್ಟೇ ಗೈಸ್. ಈಗ ಅದನ್ನು ತಿಂದುಬಿಟ್ಟು ಮಲ್ಕೋಬೇಕು ಅಷ್ಟೆ ಗಾಯ್ಸ್. ಇವಾಗ ನಾವು ಊಟ ಮಾಡಿ ಕೂತಿದ್ದೀವಿ. ಚೆರಿ ನನ್ನ ಬರ್ತಡೇಗೆ ಐಪ್ಯಾಡ್ ಕೊಡ್ತೀನಿ ಅಂತ ಹೇಳ್ಬಾರ್ದಾ? ಇದೆಲ್ಲ ಸೀಕ್ರೆಟ್ ಅಂತೆ ಗೈಸ್, ರಿವೀಲ್ ಮಾಡಿಬಿಟ್ಟೆ. ನನಗೆ ಬೇಜಾರಾಯ್ತೈತೆ. ಚೇಂಜ್ ಗೈಸ್, ಚೇಂಜ್ ಮಾಡ್ಬಿಟ್ಟಾ? ಚೇಂಜ್ ಮಾಡ್ಬಿಡ್ತೀನಿ. ಹೇಳೋಣ ಗೈಸ್, ನಾನು ಏನು ಹೇಳ, ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ಏನು ಒಂದು ಐಫೋನ್ 17 Pro Max, ಅದು ಬಿಟ್ಟರೆ ಒಂದು ಮ್ಯಾಕ್ ಬುಕ್ಕು, ಅದು ಬಿಟ್ಟರೆ ಒಂದು 23 ಗಿಫ್ಟ್ಸು. ಗೈಸ್ ನಾನು BMW ಕೊಡೋಣ ಅಂತಿದ್ದೆ. ಅಷ್ಟೆಲ್ಲ ಬೇಡ ಸರಿ. ಇವಳು ಏನು ಗೈಸ್ ಇಷ್ಟು ಚೀಪಾಗಿ ಕೇಳ್ತಾವಳೆ. ನಾನು BMW ರೇಂಜಲ್ಲಿ ಯೋಚನೆ ಮಾಡಿದ್ದೀನಿ. ಇವಳು ಏನು ಗೈಸ್ ಇವಳು ಅಷ್ಟೆಲ್ಲ ಬೇಡ. ನನಗೆ ಇನ್ನೂ ಕಾರ್ ಓಡಿಸೋದು ಕಲ್ತಿಲ್ವಲ್ಲ ಗೈಸ್. BMW ತಗೊಂಡ್ರೆ ಸುಮ್ಮನೆ ನಿಲ್ಲಿಸ್ಬೇಕಾಗುತ್ತೆ. ನನ್ನ ಎಕ್ಸ್ಪೆಕ್ಟೇಷನ್ಗೆ ಹರ್ಟ್ ಆಯಿತು ಗೈಸ್. ನನಗೆ ಬೇಡ, ಬೇಜಾರಲ್ಲಿದ್ದೀನಿ ಸದ್ಯಕ್ಕೆ. ನಾನು ಮಾತಾಡಲ್ಲ ಬ್ಲಾಗಲ್ಲಿ. ಒಂದು ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದ್ದೀನಿ ಗೈಸ್. ನಾನು ಮಾತಾಡಲ್ಲ ಗೈಸ್, ನಾನು ಮಾತಾಡಲ್ಲ. ಏನಂತ ನೋ ಶಿಲ್ಪ, ಓವರ್ ಆ್ಯಕ್ಟಿಂಗ್. ನೋ ಶಿಲ್ಪ ಪ್ಲೀಸ್. ಏನಿಲ್ಲ, ಒಂದು ಮ್ಯಾಕ್ ಡೋಂಟ್ ಡಿಸ್ಟರ್ಬ್ ಮೀ ಶಿಲ್ಪ ಪ್ಲೀಸ್, ಡೋಂಟ್ ಡಿಸ್ಟರ್ಬ್ ಮೀ. ಅದು ಶಿಲ್ಪ ಅಲ್ಲ, ಶಿಲ್ಪ. ಶಿ ಯು ನೋ ಶಂಕಶ. ಶಿಲ್ಪ ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ದಟ್ಸ್ ಸಮಯಸ. ಗೈಸ್, ಅದೇ ಒಂದು ಮ್ಯಾಕ್ ಬುಕ್ಕು, ಒಂದು 17 Pro Max ಕೊಡ್ತಾಳಂತೆ. ನಾನು ಬೇಡ ಅಂತ ಇದ್ದೀನಿ, ಆದರೂ ಫೋರ್ಸ್ ಮಾಡ್ತಾ ಇದ್ದಾಳೆ. ಪಾಪ ಅಷ್ಟೊಂದು ಫೋರ್ಸ್ ಮಾಡ್ತಾಳಲ್ವಾ, ಈಸ್ಕೊಳ್ಳೋಣ ಅಂತ. ಇನ್ನೇನು ಮಾಡೋದು ಅಲ್ವಾ ಸರಿ? ಇಷ್ಟೇ ಗೈಸ್. ಡಿಪ್ರೆಷನ್ ಯಾರು ಗಿಫ್ಟ್ ಕೊಡ್ತಾರೆ ಈಗಿನ ಪ್ರಪಂಚದಲ್ಲಿ? ನೀನು. ನಾನೇ ಫ್ರೆಂಡ್ ಆಗೈಸ್ ಇವಳು. ನನ್ನ ಫ್ರೆಂಡ್ ಅಲ್ಲ ಗೈಸ್, ಸಿಸ್ಟರ್. ಇವಳು ಸಿಸ್ಟರ್ ನಾನು. ಅದೇನು ಅಂತ ನೀವೇ ಸಿಂಕ್ ಮಾಡ್ಕೊಳ್ಳಿ, ಕಾಮೆಂಟಲ್ಲಿ ಹಾಕಿ ನಮ್ಮ ಮನೆಯವ್ರು ನೋಡಲಿ. ಪ್ಲೀಸ್ ಡೂ ದಟ್. ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ ಗೈಸ್. ಇಷ್ಟೇ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಡೈಲಿ ರೊಟೀನ್. ಆಲ್ಮೋಸ್ಟ್ ಇಷ್ಟೇ ಮಾಡೋದು ನಾವು. ಇದ್ರ ಜೊತೆಗೆ ಸ್ವಲ್ಪ ಓದ್ತೀವಿ, ಅಷ್ಟೇ ಮಾಡೋದು. ಅದು ಬಿಟ್ಟರೆ ಇನ್ನು ಅಂದರೆ ಬಂದುಬಿಟ್ರೆ ರೂಮ್ಗೆ, ಇನ್ನು ಕೆಳಗಡೆ ಹೋಗಲ್ಲ. ಏನಾದರೂ ಎಮರ್ಜೆನ್ಸಿ ಇದ್ದರೆ, ಇಲ್ಲಾಂದರೆ ಏನಾದರೂ ತರಬೇಕಂದ್ರೆ ಮಾತ್ರ ಹೋಗೋದು ಅಷ್ಟೇ. ಇನ್ನೆಲ್ಲೂ ಹೋಗಲ್ಲ. ಒಳ್ಳೆ ಹುಡುಗಿರು ನಾನು, ಚೆರಿ ಇಬ್ರು ಅಲ್ವಾ? ಎಸ್. ಇವಳು ಅಲ್ವೇನೋ? ನಾನಂತೂ ಹೌದು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.